ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹ್ಯಾಪಿ ಯುಗಾದಿ. ಇವತ್ತು ನಾವು ಯುಗಾದಿ ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆನೇ ಎದ್ದು ನಾನು ಒಲೆ ಮೇಲೆ ನೀರು ಕಾಸ್ತಿದ್ದೀನಿ ನೋಡ್ರಿ ಮಕ್ಕಳಿಗೆ. ನಂದಂತೂ ಸ್ನಾನ ಆಗಿದೆ. ಈಗ ಮಕ್ಕಳಿಗೆ ಬಿಸಿ ಮಾಡ್ತಾ ಇದ್ದೀನಿ. ನಾವು ಅದೇ ಸಿಟಿಯಲ್ಲಾದರೆ ಹೀಟ್ರು, ಗೀಸರು, ಸೋಲಾರು ಈ ಥರ ಎಲ್ಲ ಯೂಸ್ ಮಾಡಿರ್ತೀವಿ. ಬಟ್ ವಿಲೇಜದಲ್ಲಾದರೆ ಒಲೆ ಮೇಲೆ ನೀರು ಕಾಸ್ಕೊಂಡು ಸ್ನಾನ ಮಾಡಿದ್ರೆ ಮಸ್ತ್ ಇರುತ್ತೆ. ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ ಈ ಥರ ಎಣ್ಣೆ ಎಲ್ಲ ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ಹರಳೆಣ್ಣೆ ಎಲ್ಲ ಹಚ್ಚಿಬಿಟ್ಟು ಅವ್ರು ಆಮೇಲೆ ಸೂರ್ಯ ನಮಸ್ಕಾರ ಸ್ನಾನ ಮಾಡ್ಕೊಬಂದು ಅದು ಮಾಡ್ತಾರೆ. ಇನ್ನು ಎಲ್ಲ ರೆಡಿ ಆಯಿತು. ಪೂಜೆಗೆ ಬೇವು ಬೆಲ್ಲ ಬೇಕಿತ್ತು. ಬೇವು ಅಂತೂ ನಮ್ಮ ಮನೆ ಮುಂದೆನೇ ಹಾಕಿದ್ದೀವಿ ನೋಡಿ. ಹಾಗಾಗಿ ನಾನು ಇಲ್ಲೇ ಹರ್ಕೊತಾ ಇದ್ದೀನಿ. ಮಸ್ತ್ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಈ ಥರ ಮನೆ ಮುಂದೆನೇ ಹೊಸ ವರ್ಷ, ಆ್ಯಕ್ಚುಲಿ ನಮ್ಮಲ್ಲೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷ ಅಂತಾರಲ್ಲ, ಹಾಗಾಗಿ ನಮ್ಗೆ ಎರಡೂ ಬೆನಿಫಿಟ್ ಸಿಗುತ್ತೆ. ಇಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಏನೇನು ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಅದೇ ನಾನು ಧಾರವಾಡದಲ್ಲಿ ಮಾಡಿದರೆ ಆಲ್ಮೋಸ್ಟ್ ಆ ಕಡೆ ಯಾವೇ ಹಬ್ಬ ಫೆಸ್ಟಿವಲ್ ಇರಲಿ ಎಲ್ಲರೂ ರೊಟ್ಟಿ ಪಲ್ಯ ಮಾಡ್ತಿದ್ರು. ಹಾಗಾಗಿ ಬಟ್ ನಮ್ಮ ಸೈಡ್ ಅಂತೂ ಆ ಥರ ಏನಿರೋದಿಲ್ಲ. ನಮ್ಮಲ್ಲಿ ರೈಸ್ ಐಟಮ್ ಭಾಳ ಇರುತ್ತೆ. ಮಾಡೋದು ವೈಟ್ ರೈಸ್ ಒಂದೇ, ಬಟ್ ಅದರಲ್ಲಿ ರೆಸಿಪಿ ಭಾಳ ಇರುತ್ತೆ. ಚಿತ್ರಾನ್ನ, ಪೊಂಗಲ್ಲು, ಪುಳಿಯೋಗರೆ ಈ ಥರ ನಾನು ಭಾಳ ವೆರೈಟಿ ಮಾಡಿದ್ದೀನಿ. ಹಾಗೆ ನನಗೆ ಒಂದೇನಂದರೆ, ನಾವು ಹಬ್ಬದಲ್ಲಿ ಯಾವುದೇ ಹಬ್ಬ ಬರಲಿ ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಇದ್ದು ದೊಡ್ಡದು ಬಾಳೆ ಎಲೆ ತಂದು ಅದರಲ್ಲೇ ನಾವು 4 ಜನ ಕುಂತು ತಿಂತೀವಿ. ಇಲ್ಲಿ ನೋಡ್ರಿ, ಕಡುಬು, ಪಲ್ಯ, ಪುಳಿಯೋಗರೆ, ಚಿತ್ರಾನ್ನ, ಸ್ವಲ್ಪ ಪಾಪಡು ಮತ್ತು ಅನ್ನ ಸಾರು. ಒಬ್ಬಟ್ಟು ಸಾರು ಅಂತೂ ಹೇಳಬೇಕಾಗಿಲ್ಲ, ಮಸ್ತ್ ಇರುತ್ತೆ. ಒಬ್ಬಟ್ಟು ಸಾರು ಯಾರಿಗಾರ ಇಷ್ಟ ಇರಲ್ಲ, ಬಟ್ ಒಬ್ಬೊಬ್ರು ಒಂದೊಂದು ಥರ ಅವ್ರವ್ರ ಸ್ಟೈಲ್ ಮೇಲೆ ಅವ್ರು ಮಾಡ್ತಾರೆ. ಇದಂತೂ ನಮ್ಮ ಅತ್ತೆ ಮಾಡಿದ್ದಾರೆ. ಆ್ಯಕ್ಚುಲಿ ಹೋಳಿಗೆ ಸಾರು ನಾನೇನು ಮಾಡಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ನೋಡಿದ್ರೆ ಈ ಥರ ನಾನು ಒಬ್ಬಟ್ಟು ಮೇಲೆ, ಕಡುಬು ಮೇಲೆ ಎಲ್ಲ ತುಪ್ಪ ಹಾಕ್ಕೊಂಡು ಈ ಥರ ಎಲ್ಲ ಫ್ಯಾಮ್ಲಿ ಜೊತೆ ಕೂತು ತಿಂತಿದ್ದೀವಿ ನೋಡ್ರಿ. ಈ ಥರ ಹೊಸ ವರ್ಷದಲ್ಲಿ ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೇಕಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಬಟ್ ಹಾಗೆ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಓಕೆನಾ? ಮಕ್ಕಳು, ನಾನು, ನಮ್ಮ ಮನೆಯವರು ಈ ಸಲ ನಾವು ಯುಗಾದಿಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಭಾಳ ಖುಷಿ ಆಯ್ತು ನನಗೆ.